ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ QR ಕೋಡ್ ಹಾಕಲಾಗಿದೆ. IPL ಮ್ಯಾಚ್ ಬಗ್ಗೆ ಮಾಹಿತಿಯನ್ನು ನೀಡೋಕೆ QR ಕೋಡ್ ಅನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ವೀಕ್ಷಕರಿಗೆ ಸಂಪೂರ್ಣವಾಗಿ ಮಾಹಿತಿ ಸಿಗಬೇಕು ಎನ್ನುವಂತ ಉದ್ದೇಶದಿಂದ ಈ QR ಕೋಡ್ ಹಾಕಲಾಗಿದೆ. ಭದ್ರತೆ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ. ಇನ್ನೊಂದು ಕಡೆಯಲ್ಲಿ ಬಂದಂತ ಪ್ರೇಕ್ಷಕರಿಗೆ ಮಾಹಿತಿ ಕೊಡೋಕೆ QR ಕೋಡ್ಗಳನ್ನು ಹಾಕಲಾಗಿದೆ. ವೀಕ್ಷಕರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂತ ಉದ್ದೇಶದಿಂದ ಈ QR ಕೋಡ್ ಅನ್ನು ಹಾಕಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಟೇಡಿಯಂ ಎಂಟ್ರಿ ಎಕ್ಸಿಟ್ ಯಾವ ವಸ್ತುಗಳ ಏನು ಸಾಕಷ್ಟು ವಿಚಾರಗಳ ಕುರಿತು ಅಲ್ಲಿ QR ಕೋಡ್ ಅನ್ನು ಹಾಕಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ವಾಚ್ ಟವರ್, ಆಂಬ್ಯುಲೆನ್ಸ್ ಕುರಿತು ಸಂಪೂರ್ಣ ಮಾಹಿತಿ ಈ QR ಕೋಡ್ ಅನ್ನು ನೀವು ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ. ಎಲ್ಲಿ ಸ್ಟೇಡಿಯಂಗೆ ಎಂಟ್ರಿ ಕೊಡಬೇಕು, ಯಾವ ಗೇಟಲ್ಲಿ ಎಂಟ್ರಿ ಕೊಡಬೇಕು, ಎಲ್ಲಿ ಆಂಬ್ಯುಲೆನ್ಸ್ ಇರುತ್ತೆ, ಹಾಗೆಯೇ ಪೊಲೀಸರ ಭದ್ರತೆ ಎಲ್ಲ ಕಡೆಯಲ್ಲೂ ಇರುತ್ತೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಪೊಲೀಸ್ ವಾಚ್ ಟವರ್ ಕೂಡ ನಿರ್ಮಿಸಲಾಗಿದೆ. ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಿಯಮಗಳು ಮತ್ತು ಷರತ್ತುಗಳಿಗಾಗಿ ಹಾಗೆಯೇ QR ಕೋಡ್ ಅನ್ನು ಹಾಕಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಹೈ ವೋಲ್ಟೇಜ್ ಮ್ಯಾಚ್ ಅನ್ನ ಇವತ್ತು ನಿರೀಕ್ಷೆ ಮಾಡಬಹುದು. ಹಾಗೆಯೇ ಕಳೆದ ಬಾರಿ ಆದಂಥ ಅಹಿತಕರ ಘಟನೆ ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈ ಬಾರಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಭದ್ರತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಗೆಯೇ ಬಂದಂಥ ಪ್ರೇಕ್ಷಕರಿಗೆ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅಲ್ಲಿನ ಸ್ಟೇಡಿಯಂನ ಆಡಳಿತ ಮಂಡಳಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದೆ? ಸಂಪತ್, ಕಳೆದ ಬಾರಿ ಏನು RCB ತಂಡ ಒಂದು ಚಾಂಪಿಯನ್ ಪಟ್ಟ ಅಲಂಕರಿಸಿತು, ಅದಾದ ಬಳಿಕ ಕೂಡ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು. ಆ ಸಂದರ್ಭದಲ್ಲಾದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಕೂಡ ಮೃತಪಟ್ಟಿದ್ರು. ಅದಾದ ಬಳಿಕ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಗುತ್ತಾ ಇಲ್ವನ್ನಂತ ಡೌಟ್ ಇತ್ತು. ಅಂತಿಮವಾಗಿ ಕೂಡ IPL 19ರ ಸೀಸನ್ನ ಮೊದಲನೇ ಒಂದು ಉದ್ಘಾಟನಾ ಪಂದ್ಯ ಇವತ್ತು ಆಗ್ತಾ ಇರುವಂಥದ್ದು. ಆ ಒಂದು ಪಂದ್ಯ ಉದ್ಘಾಟನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ಟೇಡಿಯಂನ ಸುತ್ತಮುತ್ತ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಎಂದಿನಂತೆ ಕೂಡ ಪ್ರತಿ ವರ್ಷ ಯಾವ ರೀತಿಯಾಗಿ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು ಅದೇ ರೀತಿಯಾದಂತಹ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಆಡ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ಅಂದ್ರೆ ಮೊದಲನೇ ಬಾರಿಗೆ ಆನ್ಲೈನ್ ಅಲ್ಲಿ ಟಿಕೆಟ್ಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಟಿಕೆಟ್ ಸಿಗಬಹುದು, ಮತ್ತೆ ಸ್ಟೇಡಿಯಂ ಮುಂಭಾಗದಲ್ಲಿ ಬ್ಲಾಕ್ ಅಲ್ಲಿ ಟಿಕೆಟ್ ಮಾರಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೊನೆಗಳಿಗೆವರೆಗೂ ಕೂಡ ಏನು ಒಂದು ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅಭಿಮಾನಿಗಳು ಬರ್ತಾರೆ. ಅಂತವ್ರ ಹತ್ರ ಕೂಡ ಟಿಕೆಟ್ ತಗೊಳ್ಳೋದಕ್ಕೆ ನಿಂತಾರೆ. ಆಗ ಸಾಮಾನ್ಯವಾಗಿ ಈ ಎರಡೂ ರಸ್ತೆಗಳಲ್ಲೂ ಕೂಡ ಸ್ಟೇಡಿಯಂನ ಮುಂಭಾಗ ಇರುವಂತಹ ಎರಡೂ ರಸ್ತೆಗಳಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಜನ ಹೆಚ್ಚಾಗಿ ಸೇರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಕಾಲ್ತುಳಿತ ಉಂಟಾಗಬಹುದು, ಯಾರಿಗಾದ್ರೂ ಅನಾಹುತ ಆಗಬಹುದು ಅಂತ ನಿಟ್ಟಿನಲ್ಲಿ ಕೂಡ ಹೀಗೆ ಮೊದಲನೇ ಬಾರಿಗೆ ಆನ್ಲೈನ್ ನಲ್ಲಿ ಟಿಕೆಟ್ ಗಳನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಒಂದು ಟಿಕೆಟ್ ಗಳಲ್ಲಿ ಕೂಡ QR ಕೋಡ್ ಇರುತ್ತೆ, QR ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ನ ಗೇಟ್ ಯಾವ ಒಂದು ಗೇಟ್ ಅಲ್ಲಿ ಹೋಗಬೇಕಾಗುತ್ತೆ, ಎಕ್ಸಿಟ್ ಎಲ್ಲಿದೆ, ಎಂಟ್ರಿ ಎಲ್ಲಿದೆ, ಮತ್ತೆ ಕೆಲವು ವಸ್ತುಗಳನ್ನ ಕೂಡ ಪ್ರಮುಖವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಕೂಡ ನಿರ್ಬಂಧವನ್ನು ಹೇರಿರುವಂತದ್ದು. ಅಂತಹ ವಸ್ತುಗಳಿಗೆ ಅವಕಾಶ ಇಲ್ಲ. ಸ್ಟೇಡಿಯಂನ ಒಳಭಾಗದಲ್ಲಿ ಫುಡ್ ಐಟಮ್ಸ್ ಆಗಿರ್ಬೋದು, ಬಾಟಲ್ ಆಗಿರ್ಬೋದು, ಲೈಟರ್, ಮ್ಯಾಚ್ ಬಾಕ್ಸ್, ಕ್ಯಾಮ್ರಾ, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಪೆಟ್ರೋಲ್, ಟಾಯ್ಸ್, ಗನ್, ಹೀಗೆ ಸುಮಾರು ಒಂದು 15ಕ್ಕೂ ಹೆಚ್ಚಿನ ಒಂದು ವಸ್ತುಗಳೇನಿದೆ, 18ಕ್ಕೂ ಹೆಚ್ಚು ವಸ್ತುಗಳೇನಿದೆ, ಅದು ಯಾವುದನ್ನು ಕೂಡ ಸ್ಟೇಡಿಯಂನ ಒಳಭಾಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶಗಳಿಲ್ಲ. ಎಲ್ಲವನ್ನು ಕೂಡ ಇಲ್ಲಿ ಗೇಟ್ನ ಒಳಭಾಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಆ ಒಂದು ವಸ್ತುಗಳೇನಾದ್ರೂ ಕಂಡು ಬಂದಿದೆ ಆದ್ರೆ ಅದ್ರ ಹೊರಗಡೆ ಹಾಕಿ ಅವರಿಗೆ ಒಳಗಡೆ ಹೋಗೋದಕ್ಕೆ ಕೊಡ್ತಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಟಿಕೆಟ್ ಅನ್ನ ಖರೀದಿ ಮಾಡಿದ್ದಾರೆ ಆನ್ಲೈನ್ ಅಲ್ಲಿ, ಅವರಿಗೆ ಮಾತ್ರ ಅವಕಾಶ ಇರುತ್ತೆ. ಅದನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಜನ ಕೊಡ್ತಾ ಇದ್ರು ಟಿಕೆಟ್ ಗಳನ್ನ ಬೇರೆಯವರಿಗೆ ಮಾರಾಟ ಮಾಡುವಂತದ್ದು, ಎಕ್ಸ್ಚೇಂಜ್ ಮಾಡುವಂತದ್ದು, ಹಣಕ್ಕೆ ಹೆಚ್ಚಿನ ಒಂದು ಬೆಲೆಗೆ ಕೂಡ ಮಾರಾಟ ಮಾಡ್ತಾ ಇದ್ರು. ಅದು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಈ ಬಾರಿ ಏನೋ ಒಂದು RCB ಫ್ರಾಂಚೈಸಿ ಜೊತೆ DNA ಈವೆಂಟ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಮತ್ತು KSA ಹಾಗೂ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಕೂಡ ಒಂದು ಸುಸಜ್ಜಿತವಾಗಿ ಒಂದು ಕ್ರೀಡಾಕೂಟ ಆಗಬೇಕು, ಪ್ರೇಕ್ಷಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋಂತಹ ನಿಟ್ಟಿನಲ್ಲಿ ಕೂಡ ಈ ಎಲ್ಲ ಒಂದು ಕಟ್ಟುನಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿರುವಂತಹದ್ದು. ಸದ್ಯ ಟಿಕೆಟ್ ಇದ್ದವರಿಗೆ ಮಾತ್ರನೇ ಇಲ್ಲಿ ಬರೋದಕ್ಕೂ ಅವಕಾಶ ಇದೆ. ಅಂದ್ರೆ ಇಲ್ಲಿ ಪಂದ್ಯ ಪ್ರಾರಂಭ ಆಗೋದಕ್ಕೂ ಮುಂಚೆ 4 ಗಂಟೆಗಳ ಮುಂಚಿತವಾಗಿ ಸ್ಟೇಡಿಯಂನ ಒಳಭಾಗ ಹೋಗೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕೂಡ ಗ್ಯಾದರ್ ಆಗಬಹುದು. ಅದಾದ ಬಳಿಕ ಅವರ ಸ್ಟ್ಯಾಂಡ್ ನಂಬರ್ ಏನಿದೆ ಆ ಒಂದು ಸ್ಟ್ಯಾಂಡ್ ನಂಬರ್ ನಲ್ಲಿ ಟಿಕೆಟ್ಗಳ ಒಂದು ನಂಬರ್ ಇರುತ್ತೆ, ಅಲ್ಲಿ ಅವರು ಕೂತು ಮ್ಯಾಚ್ ಅನ್ನು ನೋಡಬಹುದು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ಆಗಬಾರದು ಅಂತ ನಿಟ್ಟಿನಲ್ಲಿ ಕೂಡ ಒಂದು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಹೆಚ್ಚುವರಿಯಾಗಿ ಏನೊಂದು ಪೊಲೀಸರ ನಿಯೋಜನೆ ಕೂಡ ಆಗಿದೆ. 1000 ಸಂಖ್ಯೆಯಲ್ಲಿ ಆಗಿರುವಂತದ್ದು 2000 ಪೊಲೀಸರ ನಿಯೋಜನೆ ಆಗಿದೆ. ಆಂಬ್ಯುಲೆನ್ಸ್ ಗಳ ವ್ಯವಸ್ಥೆ ಆಗಿದೆ. ಪಾರ್ಕಿಂಗ್ ಪ್ರತ್ಯೇಕವಾದಂತಹ ಒಂದು ಸ್ಥಳಗಳನ್ನು ಕೂಡ ನಿಗದಿ ಮಾಡಿರುವಂತದ್ದು. ವೆಂಕಟೇಶ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಇರುವಂತ ರಸ್ತೆ ಹಾಗೇನೆ ಹಿಂಭಾಗದಲ್ಲಿ ಇರುವಂತ ರಸ್ತೆ ಪ್ರತಿನಿತ್ಯವೂ ಕೂಡ ಆ ರಸ್ತೆ ಟ್ರಾಫಿಕ್ ಜಾಮ್ ನಿಂದ ಕೂಡಿರುತ್ತೆ. ಮ್ಯಾಚ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ. ಆ ನಿಟ್ಟಿನಲ್ಲಿ ಪೊಲೀಸರು ಯಾವೆಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದಾರೆ?
ಸಂಪತ್ ಏನಂತ ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿ ಸಹಜವಾಗಿಯೇ ಕೂಡ ಏನು ಸ್ಟೇಡಿಯಂನ ಎರಡೂ ಬದಿಗಳಲ್ಲೂ ಕೂಡ ರಸ್ತೆಗಳ ವಾಹನ ಸಂಚಾರ ಸಹಜವಾಗಿಯೇ ಕೂಡ ಹೆಚ್ಚಾಗಿರುತ್ತೆ. ಆದರೆ ಇವತ್ತು ಕೂಡ ಆ ರೀತಿ ಇರುತ್ತೆ. ಅಂದ್ರೆ ಈ ಬಾರಿ ಒಂದು ಪಾರ್ಕಿಂಗ್ ಮ್ಯಾಚ್ ನೋಡೋದಕ್ಕೆ ಬರೋರಿಗೆ ಅಂತ ಹೇಳಿ ಪ್ರತ್ಯೇಕವಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿರೋದ್ರಿಂದಾಗಿ ಸೊ ಅವರ ಒಂದು ಓನ್ ವೆಹಿಕಲ್ಸ್ ಏನಿರುತ್ತೆ 4 ಕಡೆ ಅಲ್ಲಿ ಪಾರ್ಕ್ ಮಾಡಿ ಬರಬೇಕಾಗುತ್ತೆ. ಇನ್ನು ನಾರ್ಮಲ್ ಆಗಿ ಏನು ಒಂದು ಪಬ್ಲಿಕ್ ವೆಹಿಕಲ್ಸ್ ಏನಿರುತ್ತೆ ಅದನ್ನು ಓಡಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮ್ಯಾಚ್ ನೋಡಕ್ ಬರೋಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಆ ಬ್ಯಾರಿಕೇಡ್ನ ಒಳಗಡೆ ಮಾತ್ರ ಅವರಿಗೆ ಬರೋದಕ್ಕೆ ಅವಕಾಶ ಇದೆ. ಅದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಬಾರ್ದು ಅಂತ ಹೇಳಿ. ಆದರೆ ಒಂದೇ ಸಾರಿ ಏನಾದರೂ ಜನ ಬಂದ್ರೆ ಸಹಜವಾಗಿಯೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಇರುತ್ತೆ ಅಂತ ಹೇಳುವ ನಿಟ್ಟಿನಲ್ಲಿ ಕೂಡ 4 ಗಂಟೆಗಳ ಮುಂಚಿತವಾಗಿಯೂ ಕೂಡ ಅವರಿಗೆ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದಾಗಿ ಸೊ ಅದರ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ಬೋದು. ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅವೆಲ್ಲವೂ ಕೂಡ ಸಕ್ಸಸ್ ಆಗುತ್ತಾ ಅನ್ನೋದನ್ನು ನೋಡ್ಬೇಕು. ಯಾಕಂತ ಹೇಳಿದ್ರೆ ಈ ಆನ್ಲೈನ್ ಟಿಕೆಟ್ ಖರೀದಿರಿಂದಾಗಿ ಸ್ಟೇಡಿಯಂನ ಕೆಪಾಸಿಟಿ 32,000 ಏನೊಂದು ಸೀಟ್ಗಳಿದೆ. ಸೊ ಅಷ್ಟೇ ಜನಕ್ಕೆ ಅವಕಾಶ ಇರೋದ್ರಿಂದ ಸಹಜವಾಗಿ ಕೂಡ ಮೊದಲನೇ ಮ್ಯಾಚ್ ಅಲ್ಲಿ ಸ್ವಲ್ಪ ಒಂದಷ್ಟು ಜನ ಬರ್ಬೋದು, ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಸೊ ಆಗ ಅವರಿಗೆ ಟಿಕೆಟ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಮನವರಿಕೆ ಆಗುತ್ತೆ. ಅಂದ್ರೆ ಎಷ್ಟು ಸೀಟ್ಸ್ ಇದೆಯೋ ಅಷ್ಟು ಮಾತ್ರ ಟಿಕೆಟ್ ಅದು ಆನ್ಲೈನ್ ಅಲ್ಲಿ ಸಿಗುತ್ತೆ. ಸೊ ಮ್ಯಾನ್ಯುಯಲ್ ಆಗಿ ಟಿಕೆಟ್ ಸಿಗಲ್ಲ ಅಂತ ಹೇಳಿದಂತ ವೇಳೆಯಲ್ಲಿ ಆ ಮ್ಯಾಚ್ ನೋಡಕ್ ಬರೋಂತ ಅಭಿಮಾನಿಗಳ ಸಂಖ್ಯೆ ಕೂಡ ಕಡಿಮೆ ಆಗಬಹುದು. ಆದ್ರೆ RCBಯ ಕ್ರೇಜ್ ನೋಡ್ತಾ ಇದ್ರೆ ಅದು ನಿಜಕ್ಕೂ ಆಗುತ್ತಾ ಇಲ್ಲ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.